ನಾಳೆ 3 ಮತಕ್ಷೇತ್ರಗಳ ಫಲಿತಾಂಶ ಹೊರಬೀಳಲಿದೆ. ನಾಳೆ 3 ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಹೊರಬೀಳುತ್ತೆ. 3 ಕ್ಷೇತ್ರ ಗೆಲ್ಲೋದ್ಯಾರು ಸೋಲೋದ್ಯಾರು. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಫಲಿತಾಂಶ ಬಹಿರಂಗ ಆಗಲಿದೆ. ಚನ್ನಪಟ್ಟಣ ಪ್ರತಿಷ್ಠೆಯ ಅಖಾಡದಲ್ಲಿ ಗೆಲುವು ಯಾರಿಗೆ? ಕ್ಷೇತ್ರದ ಮತಗಳು ಜೆಡಿಎಸ್ ಪರ ವಾಲಿದ್ಯಾ? ಜಮೀರ್ ಹೇಳಿಕೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತಾ? ಎಲ್ಲರ ಚಿತ್ತ ಈಗ ಹೈ ವೋಲ್ಟೇಜ್ ಚನ್ನಪಟ್ಟಣದತ್ತ ಈಗ ಇರೋದು. ನಾಳೆ 3 ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಹೊರಬೀಳಲಿದೆ. 3 ಕ್ಷೇತ್ರ, ಇದರಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ಅನ್ನುವಂತಹ ದೊಡ್ಡ ಕುತೂಹಲ ಮನೆ ಮಾಡಿದೆ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಫಲಿತಾಂಶ ಬಹಿರಂಗ ಆಗಲಿದೆ. ಚನ್ನಪಟ್ಟಣ ಪ್ರತಿಷ್ಠೆಯ ಅಖಾಡದಲ್ಲಿ ಗೆಲುವು ಯಾರಿಗೆ ಲಭಿಸಲಿದೆ? ಕ್ಷೇತ್ರದ ಮತಗಳು ಜೆಡಿಎಸ್ ಪರ ವಾಲಿದ್ಯಾ? ಜಮೀರ್ ಹೇಳಿಕೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತಾ? ಎಲ್ಲರ ಚಿತ್ತ ಈಗ ಹೈ ವೋಲ್ಟೇಜ್ ಚನ್ನಪಟ್ಟಣದತ್ತ ಇರೋದು. ಇನ್ನು ಚನ್ನಪಟ್ಟಣ ಬೈ ಎಲೆಕ್ಷನ್ನ ಪ್ರಮುಖಾಂಶವನ್ನ ನಾವು ನೋಡ್ತಾ ಹೋಗೋದಾದ್ರೆ, ಉಪಸಮರವನ್ನ ಪ್ರತಿಷ್ಠೆಯಾಗಿ ಪರಿಗಣಿಸಿದ ಗೌಡರ ಕುಟುಂಬ ಹಾಗೂ ಡಿಕೆ ಬ್ರದರ್ಸ್. ಎನ್ಡಿಎ ಟಿಕೆಟ್ ಸಿಗದೆ ಕಡೇ ಕ್ಷಣದಲ್ಲಿ ಕಾಂಗ್ರೆಸ್ನಿಂದ ಯೋಗೇಶ್ವರ್ ಅವರು ಸ್ಪರ್ಧೆಯನ್ನ ಮಾಡ್ತಾರೆ. ಇನ್ನು 3ನೇ ಬಾರಿ ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ಪಣಕ್ಕೆ ಒಡ್ಡಿದ ಜೆಡಿಎಸ್ ಪಕ್ಷ. ಇನ್ನು ಮೊಮ್ಮಗನ ಪರವಾಗಿ 10 ದಿನ ಕ್ಷೇತ್ರದಲ್ಲಿ ದೇವೇಗೌಡರು ನಿರಂತರವಾಗಿ ಪ್ರಚಾರವನ್ನ ನಡೆಸಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರು ಒಟ್ಟಾಗಿ ಪ್ರಚಾರ ಮಾಡಿರೋದು ಸಹ ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿದೆ ಅಂತಾನೆ ಹೇಳಬಹುದು. ಯೋಗೇಶ್ವರ್ ನಿಖಿಲ್ ಕುಮಾರಸ್ವಾಮಿ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ. ಇನ್ನು ಜಮೀರ್ ವಿವಾದಾತ್ಮಕ ಹೇಳಿಕೆ ಫಲಿತಾಂಶದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಇಲ್ಲಿ 2023ರಲ್ಲಿ 85.27% ಅಷ್ಟು ಮತದಾನ ಆಗಿದ್ರೆ, ಈ ಬಾರಿ ಬೈ ಎಲೆಕ್ಷನ್ನಲ್ಲಿ 88.80% ಮತದಾನ ಆಗಿದೆ. ಇದೆಲ್ಲ ಕಾರಣಗಳಿಂದ ಚನ್ನಪಟ್ಟಣ ಸಿಕ್ಕಾಪಟ್ಟೆ ಅಂದ್ರೆ ಎಲ್ಲರ ಚಿತ್ತ ಚನ್ನಪಟ್ಟಣದ ಅತ್ತಲೇ ನೆಟ್ಟಿರೋದು ಅಂತಾನೆ ಹೇಳಬಹುದು. ಸಿಎಂ ಪ್ರಚಾರ ಉಪಸಮರದ ಪ್ರತಿಷ್ಠೆಯಾಗಿ ಗೌಡರ ಕುಟುಂಬ ಹಾಗೂ ಡಿಕೆ ಬ್ರದರ್ಸ್ ಇದನ್ನ ತೆಗೆದುಕೊಂಡಿದ್ದಾರೆ.